ಪೊಲೀಸ್ ಅಂದರೆ ಫ್ರೆಂಡಿಗೆ ಫೋನ್ ಮಾಡಿದ್ದಾರೆ. ಅವ್ರ ಫ್ರೆಂಡು ಇವ್ರ ಅಮ್ಮಗೆ ಮಾಡಿದ್ದಾರೆ. ಅಮ್ಮಗೆ ಮಾಡಿ ಇವ್ರು ನನಗೆ ಮಾಡಿದರು. 12 ಕಾಲಲ್ಲಿ ಮಾಡಿದ್ರು. ಏನೋ ಈ ಥರ ಆಗಿದೆ ಅಂತ, ಆಕ್ಸಿಡೆಂಟ್ ಆಗಿದೆ ಅಂತ ಅಷ್ಟೇ. ಹರ್ಷ್ ಅಕ್ಕನ ಮಗ, ಒಬ್ಬನೇ ಮಗ. ಊರಿಗೆ ಬಂದು ದೊಡ್ಡಬಳ್ಳಾಪುರ ಬಂದಿರೋದ ಏನಿವತ್ತು? ಯಾರು? ಅವರು ಹರ್ಷಿತ್ ಇಲ್ಲ, ದೊಡ್ಡಬಳ್ಳಾಪುರದಲ್ಲೇ ಇರೋದು ಅವರು. ದೊಡ್ಡಬಳ್ಳಾಪುರ ಅದು ಗೊತ್ತಿಲ್ಲ. ಇದು ಗೌಡ ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಸರಿ, ಮತ್ತೆ ಹೋಗ್ಬೇಕಾದ್ರೆ ಒಂದು 8:30, 8:45 ಹೋಗ್ಬಿಟ್ಟು ನೈಟಲ್ಲಿ. ಎಷ್ಟೊತ್ತಿಗೆ ಮಾಡಬೇಕು? 11:30. ಅದು ಅದೇ ಒಬ್ಬರು ಲಲಿತ್ ಕುಮಾರ್ ಅಂದ್ಬಿಟ್ಟು ಒಬ್ಬರನ್ನೇ ಇದು ಮಾಡಿದ್ದಾರೆ. ಬೇರೆ ಯಾರು ನನಗೂ ಗೊತ್ತಿಲ್ಲ. ಅವರು ಸ್ಟೂಡೆಂಟ್ಸೇ. ಹಾಂ, ಯಾವುದಕ್ಕದು? ಡಿಗ್ರಿ ಮಾಡ್ತಾ ಇದ್ದಾರೆ. ಧನಂಜಯ. ಪೊಲೀಸ್ ಅಂದರೆ ಫ್ರೆಂಡಿಗೆ ಫೋನ್ ಮಾಡಿದ್ದಾರೆ. ಅವ್ರ ಫ್ರೆಂಡು ಇವ್ರ ಅಮ್ಮಗೆ ಮಾಡಿದ್ದಾರೆ. ಅಮ್ಮಗೆ ಮಾಡಿ ಇವ್ರು ನನಗೆ ಮಾಡಿದರು. 12 ಕಾಲಲ್ಲಿ ಮಾಡಿದ್ರು. ಏನೋ ಈ ಥರ ಆಗಿದೆ ಅಂತ, ಆಕ್ಸಿಡೆಂಟ್ ಆಗಿದೆ ಅಂತ ಅಷ್ಟೇ. ಹರ್ಷ್ ಅಕ್ಕನ ಮಗ, ಒಬ್ಬನೇ ಮಗ. ಊರಿಗೆ ಬಂದು ದೊಡ್ಡಬಳ್ಳಾಪುರ ಬಂದಿರೋದ ಏನಿವತ್ತು? ಯಾರು? ಅವರು ಹರ್ಷಿತ್ ಇಲ್ಲ, ದೊಡ್ಡಬಳ್ಳಾಪುರದಲ್ಲೇ ಇರೋದು ಅವರು. ದೊಡ್ಡಬಳ್ಳಾಪುರ ಅದು ಗೊತ್ತಿಲ್ಲ. ಇದು ಗೌಡ ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಸರಿ, ಮತ್ತೆ ಹೋಗ್ಬೇಕಾದ್ರೆ ಒಂದು 8:30, 8:45 ಹೋಗ್ಬಿಟ್ಟು ನೈಟಲ್ಲಿ. ಎಷ್ಟೊತ್ತಿಗೆ ಮಾಡಬೇಕು? 11:30. ಅದು ಅದೇ ಒಬ್ಬರು ಲಲಿತ್ ಕುಮಾರ್ ಅಂದ್ಬಿಟ್ಟು ಒಬ್ಬರನ್ನೇ ಇದು ಮಾಡಿದ್ದಾರೆ. ಬೇರೆ ಯಾರು ನನಗೂ ಗೊತ್ತಿಲ್ಲ. ಅವರು ಸ್ಟೂಡೆಂಟ್ಸೇ. ಹಾಂ, ಯಾವುದಕ್ಕದು? ಡಿಗ್ರಿ ಮಾಡ್ತಾ ಇದ್ದಾರೆ. ಧನಂಜಯ. ಪೊಲೀಸ್ ಅಂದರೆ ಫ್ರೆಂಡಿಗೆ ಫೋನ್ ಮಾಡಿದ್ದಾರೆ. ಅವ್ರ ಫ್ರೆಂಡು ಇವ್ರ ಅಮ್ಮಗೆ ಮಾಡಿದ್ದಾರೆ. ಅಮ್ಮಗೆ ಮಾಡಿ ಇವ್ರು ನನಗೆ ಮಾಡಿದರು. 12 ಕಾಲಲ್ಲಿ ಮಾಡಿದ್ರು. ಏನೋ ಈ ಥರ ಆಗಿದೆ ಅಂತ, ಆಕ್ಸಿಡೆಂಟ್ ಆಗಿದೆ ಅಂತ ಅಷ್ಟೇ. ಹರ್ಷ್ ಅಕ್ಕನ ಮಗ, ಒಬ್ಬನೇ ಮಗ. ಊರಿಗೆ ಬಂದು ದೊಡ್ಡಬಳ್ಳಾಪುರ ಬಂದಿರೋದ ಏನಿವತ್ತು? ಯಾರು? ಅವರು ಹರ್ಷಿತ್ ಇಲ್ಲ, ದೊಡ್ಡಬಳ್ಳಾಪುರದಲ್ಲೇ ಇರೋದು ಅವರು. ದೊಡ್ಡಬಳ್ಳಾಪುರ ಅದು ಗೊತ್ತಿಲ್ಲ. ಇದು ಗೌಡ ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಸರಿ, ಮತ್ತೆ ಹೋಗ್ಬೇಕಾದ್ರೆ ಒಂದು 8:30, 8:45 ಹೋಗ್ಬಿಟ್ಟು ನೈಟಲ್ಲಿ. ಎಷ್ಟೊತ್ತಿಗೆ ಮಾಡಬೇಕು? 11:30. ಅದು ಅದೇ ಒಬ್ಬರು ಲಲಿತ್ ಕುಮಾರ್ ಅಂದ್ಬಿಟ್ಟು ಒಬ್ಬರನ್ನೇ ಇದು ಮಾಡಿದ್ದಾರೆ. ಬೇರೆ ಯಾರು ನನಗೂ ಗೊತ್ತಿಲ್ಲ. ಅವರು ಸ್ಟೂಡೆಂಟ್ಸೇ. ಹಾಂ, ಯಾವುದಕ್ಕದು? ಡಿಗ್ರಿ ಮಾಡ್ತಾ ಇದ್ದಾರೆ. ಧನಂಜಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.